Hello everyone, welcome back to my YouTube ಚಾನಲ್. ಇವತ್ತಿನ ವ್ಲಾಗು ಮಾರ್ನಿಂಗ್ 7 o'clock ಸ್ಟಾರ್ಟ್ ಮಾಡಿದ್ದೀನಿ. ಕೊಡಗು ಅಲ್ಲಿ ಸಖತ್ ಮಳೆ ಮತ್ತು ಚಳಿನೂ ಹಾಗೆ ತುಂಬ ಚಳಿ ಇದೆ. ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕಲ್ವಾ, ಚಳಿ ಮಳೆ ಏನಿದ್ರೂ ಬ್ರೇಕ್ಫಾಸ್ಟ್ ಆಗಬೇಕಲ್ಲ. ಸೊ ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ಒಂದು ಸೂಪರಾಗಿರೋ ಸಿಂಪಲ್ ಪಲ್ಯ ಮಾಡೋಣ ಅಂತ ಹೊರಟಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದಕ್ಕೆ 5 ಆಲೂಗಡ್ಡೆ ಬೇಕು. 5 ಆಲೂಗಡ್ಡೆನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಚೆಂದ ತೊಳಿಬೇಕು. ಚೆನ್ನಾಗಿ ತೊಳೆದು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪೌಡರು ಮತ್ತು ಒಂದು 1/2 ಸ್ಪೂನಷ್ಟು ಜೀರಿಗೆ. ಇದಾದಮೇಲೆ ಇದಕ್ಕೆ ಒಂದು 5-6, ನನ್ನದು ಸ್ವಲ್ಪ ಖಾರ ಜಾಸ್ತಿ ನಮ್ಮ ಮನೇಲೆಲ್ಲರೂ, ಸೊ ಹಾಗಾಗಿ ಒಂದು 7-8 ಹಸಿಮೆಣಸು. ಇದಿಷ್ಟನ್ನು ಹಾಕಿ ಒಂದು 5 ವಿಷಲ್ ಬರಬೇಕು. ಅಷ್ಟೊತ್ತಿಗೆ ನಾನು ಕಿಚನನ್ನೆಲ್ಲ ಕ್ಲೀನ್ ಮಾಡಿಡೋಣ ಅಂತ ಕಿಚನ್ ಕ್ಲೀನ್ ಮಾಡಿದೆ. ಈ ಬಾಕ್ಸ್ಗಳನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು, ಮೀಶೋದಲ್ಲಿ. ಫಸ್ಟು ಈ ಟೈಪ್ ಇತ್ತು, ಇದೂ 1 ಇಯರ್ ತನಕ ಯೂಸ್ ಮಾಡಿದ್ವಿ. ಆಮೇಲೆ ಇದೇನು ಅಷ್ಟು ಓಕೆ ಅನಿಸಿಲ್ಲ. ಸೊ ಹಾಗಾಗಿ ಇದು ಅಫೋರ್ಡಬಲ್ ಪ್ರೈಸಲ್ಲಿ ನಾನು ಪರ್ಚೇಸ್ ಮಾಡಿದ್ದು, ಅರೌಂಡ್ 190 200 ಒಳಗಿಂದು. ಸೊ ಬೇಕಾದವರು ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೆ ಹೊರಗೆ ಬಂದು ನೋಡಿದ್ರೆ ತುಂಬ ಮಳೆ ಇತ್ತು. ಇದು ನಮ್ಮ ಮನೆಯ ಸೀಟ್ ಔಟ್. ಹೊರಗಡೆ ಹೋಗೋ ಹಾಗಿರಲಿಲ್ಲ, ತುಂಬ ಜಾರುತ್ತೆ. ಅದಕ್ಕೆ ಸುಣ್ಣ ಹಾಕಬೇಕು ಅಂತ ತಂದಿಟ್ಟಿದ್ದೀವಿ. ಏನಕ್ಕೂ ಈ ಮಳೆ ಬಿಡ್ತಾನೆ ಇಲ್ಲ. ಗಾರ್ಡನ್ ಟೈಪ್ ಏನು ಮಾಡಿಲ್ಲ, ಒಂದಿಷ್ಟು ಗಿಡನ ನಟ್ಟಿದ್ದೀವಿ ಅಷ್ಟೇ. ಇದು ಫುಲ್ ಜಾರುತ್ತೆ, ಆ ಕಡೆ ಹೋಗೋ ಹಾಗೆ ಇಲ್ಲ. ಇನ್ನು ಸ್ವಲ್ಪ ಬಿಸಿಲು ಬಿಟ್ಟರೆ ಸುಣ್ಣನೆಲ್ಲ ಹಾಕಿ ಸರಿ ಮಾಡಬೇಕು. ಇದು ನಮ್ಮನೆ ಬ್ಯಾಕ್ ಸೈಡು. ಇಲ್ಲಿ ನೋಡಿ, ಇಲ್ಲೊಂದು ಫ್ರೂಟಿಂದು ಮರ ಕಾಣ್ತಾ ಇದೆ. ಇದು ಯಾವುದಂತ ಗೊತ್ತಾದರೆ ಪ್ಲೀಸ್ ಕಮೆಂಟ್ ಮಾಡಿ. ಇದು ಕೊಡಗುವಲ್ಲಿ ಫೇಮಸ್ ಅಂತ ಅಂತಾರೆ. ಸೊ ಅಷ್ಟೊತ್ತಿಗೆ ನಾನು ಕಸನೂ ಗುಡಿಸ್ಕೊಂಬಂದೆ, ಅಂದರೆ ಕುಕ್ಕರಲ್ಲಿರೋ ಐಟಮ್ ತಣ್ಣಗಾಗಲಿ ಅಂತ. ಆಮೇಲೆ ನೋಡಿದ್ರೆ ಆಗಿತ್ತು, ಸ್ಮ್ಯಾಶ್ ಮಾಡಬೇಕಾಗಿತ್ತು. ಸ್ಮ್ಯಾಶ್ ಆರಾಮಲ್ಲಿ ಆಗುತ್ತೆ, ಅಂದರೆ 5 ವಿಷಲ್ ಬಂದಿರುತ್ತಲ್ಲ, ಚೆನ್ನಾಗಿ ಬೆಂದಿರುತ್ತೆ. ಸೊ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಹಾಕೋಣ ಅಂತ ಬಂದೆ. ಒಗ್ಗರಣೆಗೆ ಏನಿಲ್ಲ, ಸಿಂಪಲಾಗಿ ಎಲ್ಲರೂ ಹಾಕೋ ಥರದ್ದೇ ಒಗ್ಗರಣೆ. ಇದಕ್ಕೆ ಆನಿಯನ್ ಆಗಲಿ ಟೊಮ್ಯಾಟೊ ಆಗಲಿ ಅದೇನು ನಾನು ಯೂಸ್ ಮಾಡಲ್ಲ. ಈ ಥರ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಅಂತ ಟೇಸ್ಟು. ಮತ್ತೊಂದು ಮಾಡ್ತೀವಿ, ಮಸಾಲೆ ದೋಸೆಗೆಲ್ಲ ಹಾಕ್ತೀವಲ್ಲ ಆ ಪಲ್ಯ, ಅದು ಮಾಡ್ತೀವಿ. ಅದಕ್ಕೆ ನಾವು ಆನಿಯನ್ನು ಅದೆಲ್ಲ ಹಾಕ್ತೀವಿ. ಮತ್ತು ಇದು ಪಲ್ಯ ಬಂದುಬಿಟ್ಟು ದೋಸೆ, ಚಪಾತಿ, ಪೂರಿ ಇದಕ್ಕೆಲ್ಲ ಸಖತ್ ಕಾಂಬಿನೇಷನ್ನು ಸೂಪರಾಗಿರುತ್ತೆ. ನಮ್ಮ ಮನೆಯವ್ರ ಫೇವ್ರೇಟ್ ಇದು ಐಟಮು. ಸೊ ಹಾಗಾಗಿ ನಾನು ಅವರಿಗೆ ಜಾಸ್ತಿ ದೋಸೆ, ಪೂರಿ, ಚಪಾತಿ ಎಲ್ಲ ಮಾಡಿದಾಗ ಈ ಥರದ್ದೇ ಇದನ್ನೇ ಮಾಡಿ ಕೊಡ್ತೀನಿ. ಒಗ್ಗರಣೆ ಹಾಕಿದ್ಮೇಲೆ ಈ ಥರ ರೆಡಿ ಆಗುತ್ತೆ. ಇದು ಇಬ್ಬರಿಗಂತಲೇ ಮಾಡಿರೋದು ಸ್ವಲ್ಪ. ಆಮೇಲೆ ಇವತ್ತು ತಿಂಡಿ ಉದ್ದಿನ ದೋಸೆ. ಸೊ ಅದಕ್ಕೆ ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಕಾವಲಿಗೆ ನಾನು ಫಸ್ಟ್ ಮಾತ್ರ ಆಯಿಲ್ ಹಚ್ಚೋದು, ಆಮೇಲೆ ಆಯಿಲ್ ಹಚ್ಚಲ್ಲ, ಅಂದರೆ ದೋಸೆ ಮೇಲೆ ಹಚ್ತೀನಿ. ಸೊ ಹಾಗಾಗಿ ಫಸ್ಟ್ ಒಂದು ಸಲ ಹಚ್ಚಿ ದೋಸೆ ಮಾಡ್ತೀನಿ. ಫಸ್ಟು ಹಚ್ಚಿದ್ರೆ ಏನಾಗುತ್ತೆ ಗೊತ್ತಾ, ದೋಸೆ ಕಾವಲಿಗೆ ಅಂಟಲ್ಲ, ದೋಸೆ ಹಿಟ್ಟು ಏನೊಂಥರ ಈ ಥರ ಗ್ಯಾಪ್ ಬಂದಿರುತ್ತೆ. ಸೊ ಹಾಗಾಗಿ ಆ ಥರ ಮಾಡೋದಕ್ಕಿಂತ ಆಮೇಲೆ ದೋಸೆ ಮೇಲೆ ಹಾಕಿ ತಿರುಗಿಸಿ ಹಾಕ್ತೀವಲ್ಲ, ಅದೇ ಆಯಿಲಲ್ಲಿ ಚೆನ್ನಾಗಾಗುತ್ತೆ ಅಂತ ಈ ಥರ ಮಾಡೋದು ನಾವು.
ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿರುತ್ತೆ. ಈಗ ನೋಡಿ ಹೇಗೆ ಬಂದಿದೆ, ಹಾಗೆ ಚೆನ್ನಾಗಿ ಬಂದಿರುತ್ತೆ. ಇದಕ್ಕೆ ತುಪ್ಪ ಎಲ್ಲ ಹಾಕಿ ತಿಂದರೆ ಸಖತ್ತಾಗಿರುತ್ತೆ. ನಾನೊಂದು 3 ದೋಸೆ ಮತ್ತು ಪಲ್ಯನ ತಗೊಂಡೆ, ಅದ್ರ ಜೊತೆ ತುಪ್ಪನೂ ಹಾಕ್ಕೊಂಡಿದ್ದೆ. ನನಗಿಷ್ಟ, ಈ ದೋಸೆಗೆ ಮಾತ್ರ ನಾನು ಹಾಕ್ಕೊಳ್ಳೋದು, ಬೇರೆ ಯಾವುದನ್ನು ನಾನು ತಿನ್ನಲ್ಲ. ದೋಸೆ ಜೊತೆ ಹಾಕ್ಕೊಂಡು ತಿಂತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮಧ್ಯಾಹ್ನದ ಲಂಚ್ ಮಾಡೋಣ ಅಂತ ಬಂದೆ. ನಮ್ಮ ಮನೇಲಿ ಇದು ಕೆಂಪು ಕುಚ್ಚಲಕ್ಕಿ ಬರುತ್ತಲ್ವ, ಆ ಕುಚ್ಚಲಕ್ಕಿದು ಅನ್ನ ಮಾಡೋದು ನಾವು. ಇದು ತುಂಬ ಹೊತ್ತು ಬೇಕು ಬೇಯೋಕ್ಕೆ, ಅಂದರೆ ಒಂದು 10 ವಿಷಲ್ ಬರಬೇಕು. ಸೊ ಹಾಗಾಗಿ ಬೆಳಗ್ಗೆನೇ ಮಾಡಿ ರೈಸ್ ಇಡ್ತೀನಿ. ಆಮೇಲೆ ನನ್ನ ಪಾಪುಗೆ ತಿಂಡಿ ಮಾಡಿಕೊಡ್ತೀನಿ, ಬೆಳಗ್ಗೆ ಫುಡ್ಡು. ಅವನಿಗೆ 2 ಹೊತ್ತು ಕೊಡೋದು, ಬೆಳಗ್ಗೆ ಮತ್ತು ಈವ್ನಿಂಗು. ಬೇರೆ ಟೈಮ್ ಬ್ರೆಸ್ಟ್ ಮಿಲ್ಕೇ ಮಾಡಿಸೋದು. 10 ವಿಷಲ್ ಬಂದಮೇಲೆ ಈ ಥರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಅನ್ನ ಹಾಕಿ ಆಮೇಲೆ ರೈಸ್ ಕುಕ್ಕರಲ್ಲಿ ಇಡ್ತೀನಿ. ಮಧ್ಯಾಹ್ನಕ್ಕೆ ಬೇಳೆ ಸಾರು ಇತ್ತು. ಇದಕ್ಕೆ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿದ್ದೆ, ಚೆನ್ನಾಗಿತ್ತು. ಸೊ ಅದೇ ಸಾಕು ಅಂತ ಇಟ್ಕೊಂಡಿದ್ದೀನಿ. ಮತ್ತು ಫಿಶ್ ಫ್ರೈನೂ ಇತ್ತು. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ನಾನು ಅನ್ನ ತಿನ್ನೋದು ಸ್ವಲ್ಪ ಕಡಿಮೆನೇ. ಏನಾರ ಹಸಿವು ಆದರೆ ಈ ಥರದ್ದು ಏನಾದರೂ ಇದ್ದರೆ ಒಂದು ಪೀಸ್ ತಿಂತೀನಿ ಅಷ್ಟೇ. ಅಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ಟ. ಅವನು ತಿಂಡಿ ತಿಂದು ಸ್ನಾನ ಮಾಡಿ ಒಂದು ನಿದ್ರೆ ಆಗುತ್ತೆ, ಏನು ಮಲಗಲ್ಲ, ಒಂದು 1/2 ಅವರ್ ಮಲಗಿ ಎದ್ಬಿಡ್ತಾನೆ. ಲಂಚ್ ಎಲ್ಲ ಆಯಿತು ನಮ್ಮ ಮನೆಯವ್ರದ್ದು. ಆಮೇಲೆ ಹಾಗೆ ಇದ್ದರು ಈವ್ನಿಂಗು. ಏನು ಮಾಡೋದು, ಏನಾದರೂ ತಿನ್ನೋಣ ಅನಿಸ್ತಿತ್ತು. ಈ ಮಳೆಗೆ ಏನಾದ್ರು ತಿನ್ನೋಣ ಅಂತ ಅನಿಸುತ್ತೆ. ಸೊ ಹಾಗಾಗಿ ರವೆ ಇತ್ತು, ಅದರಿಂದ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಉಪ್ಪಿಟ್ಟು ಮಾಡಿಕೊಂಡು ಬ್ಲ್ಯಾಕ್ ಟೀ ಮಾಡಿಕೊಂಡು ನಾವಿಬ್ಬರು ತಿಂದ್ವಿ. ನಮ್ಮ ಮನೇಲಿ ಹೆಚ್ಚಾಗಿ ಬ್ಲ್ಯಾಕ್ ಟೀನ ಯೂಸ್ ಮಾಡೋದು. ನನಗೆ ಹಾಲು ಹಾಕಿದ ಟೀನೇ ಇಷ್ಟ. ನಮ್ಮ ಮನೆಯವರೆಲ್ಲರೂ ಬ್ಲ್ಯಾಕ್ ಟೀನೇ ಕುಡಿಯೋದು ಜಾಸ್ತಿ. ಸೊ ಹಾಗಾಗಿ ಅದೇ ಮಾಡಿದೆ. ಇದೇ ಇವತ್ತಿನ ವ್ಲಾಗು. ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.